ಸ್ನೇಹಿತರೆ, ಜನವರಿ 18ರಂದು ಮೌನಿ ಅಮಾವಾಸ್ಯೆ ಇದೆ. ಇದು ಮಾಘ ಮಾಸದ ಅಮಾವಾಸ್ಯೆ ಎಂದು ಸಂಭವಿಸುವಂತಹ ಒಂದು ಪವಿತ್ರವಾದ ದಿನವಾಗಿರುವುದರಿಂದ ಮಾಘಿ ಅಮಾವಾಸ್ಯೆ ಅಂತ ಕೂಡ ಇದನ್ನು ಕರೀತಾರೆ. ಈ ಶುಭ ದಿನದಂದು ಜನರು ಮೌನ ವ್ರತಾಚರಣೆ, ದಾನ, ಪಿತೃತರ್ಪಣ ಹಾಗೂ ಪುಣ್ಯ ನದಿಗಳಲ್ಲಿ ಗಂಗಾ ಸ್ನಾನವನ್ನು ಕೂಡ ಮಾಡ್ತಾರೆ. ಹೀಗೆ ಮಾಡುವುದರಿಂದ ಶುದ್ಧೀಕರಣ ಹಾಗೂ ಮೋಕ್ಷ ಸಂಪಾದನೆಗೆ ಸಹಾಯವಾಗುತ್ತದೆ ಎನ್ನುವಂತಹ ನಂಬಿಕೆ ಇದೆ. ಈ ಅಮಾವಾಸ್ಯೆಯ ದಿನದಂದು ನಮ್ಮ ಸಮಸ್ಯೆಗಳು ಮತ್ತು ದುಃಖಗಳಿಂದ ಪರಿಹಾರವನ್ನು ಕಂಡುಕೊಳ್ಳಲು, ಪಾಪಗಳನ್ನು ತೊಡೆದು ಹಾಕಲು ಮತ್ತು ವಿವಿಧ ಪ್ರಯೋಜನಗಳನ್ನು ಪಡೆಯಲು ಕೆಲವು ವಿಶಿಷ್ಟವಾದಂತಹ ದೇವಸ್ಥಾನಗಳಿಗೆ ಹೋಗುವುದು ವಾಡಿಕೆ. ಆ ವಿಶಿಷ್ಟವಾದಂತಹ ದೇವಸ್ಥಾನಗಳು ಯಾವ್ಯಾವು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ ದೇವಸ್ಥಾನಗಳ ವಿಶೇಷತೆ ಏನಕ್ಕೋಸ್ಕರ ಅಲ್ಲಿಗೆ ಹೋಗಬೇಕು, ಆ ವಿಶೇಷವಾದ ದೇವಸ್ಥಾನಗಳು ಎಲ್ಲಿದ್ದಾವೆ, ಇದನ್ನು ಎಲ್ಲವನ್ನು ಕೂಡ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಸ್ನೇಹಿತರೆ, ಆ ದೇವಸ್ಥಾನಗಳು ಎಲ್ಲ ದೇವಸ್ಥಾನಗಳು ಕೂಡ ತಮಿಳುನಾಡಿನಲ್ಲಿ ಇರುವಂಥದ್ದು ತುಂಬಾ ವಿಶೇಷ. ಆ ದೇವಸ್ಥಾನಗಳು ಯಾವ್ಯಾವು ಅನ್ನೋದನ್ನು ನೋಡ್ತಾ ಹೋಗೋಣ. ಈಗ ರಾಮೇಶ್ವರಂನಲ್ಲಿ ಮೌನಿ ಅಮಾವಾಸ್ಯೆಯ ದಿನದಂದು ಭೇಟಿ ನೀಡುವುದು ಬಹಳ ಮಂಗಳಕರ ಎಂದು ನಂಬಲಾಗಿದೆ. ಈ ವೇಳೆ ಜನರು ರಾಮೇಶ್ವರಂನಲ್ಲಿರುವಂತಹ ಅಗ್ನಿ ತೀರ್ಥದಲ್ಲಿ ಪವಿತ್ರ ಸ್ನಾನವನ್ನು ಮಾಡ್ತಾರೆ. ಗರ್ಭಗುಡಿಯಲ್ಲಿರುವಂತಹ ರಾಮನಾಥನನ್ನು ಭಕ್ತಿಯಿಂದ ಪೂಜಿಸಲಾಗುತ್ತೆ. ಇಲ್ಲಿನ ತೀರ್ಥದಲ್ಲಿ ಒಮ್ಮೆ ಸ್ನಾನ ಮಾಡಿದರೆ 1000 ತೀರ್ಥಗಳಲ್ಲಿ ಸ್ನಾನ ಮಾಡಿದ ಫಲ ಸಿಗುತ್ತದೆ ಎನ್ನುವಂತಹ ನಂಬಿಕೆ ಇದೆ. ಇನ್ನು ಚತುರಗಿರಿ. ಈ ಚತುರಗಿರಿ ದೇವಸ್ಥಾನದ ಗರ್ಭಗುಡಿಯಲ್ಲಿ ಸುಂದರ ಮಕಲಿಂಗಂ ಸ್ವಾಮಿ ನೆಲೆಸಿದ್ದಾರೆ. ಈ ಅಮಾವಾಸ್ಯೆಯ ದಿನದಂದು ಸ್ವಾಮಿಗೆ ಪವಿತ್ರ ಪೂಜೆಗಳು ಮತ್ತು ವಿಶೇಷ ಅಭಿಷೇಕವನ್ನು ಮಾಡಲಾಗುತ್ತದೆ. ಸ್ನೇಹಿತರೆ, ನಿಮಗೆ ಇದು ತಿಳಿದಿರಲಿ, ಇಲ್ಲಿನ ವಿಗ್ರಹಕ್ಕೆ ಸುಮಾರು 18 ವಿಧದ ವಿಶೇಷ ಅಭಿಷೇಕವನ್ನು ಮಾಡಲಾಗುತ್ತೆ. ಈ ಮೌನಿ ಅಮಾವಾಸ್ಯೆಯ ದಿನದಂದು ಸುಂದರ ಮಕಲಿಂಗಂ ಸ್ವಾಮಿಯ ದರ್ಶನವನ್ನು ಮಾಡೋದರಿಂದ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎನ್ನುವಂತಹ ನಂಬಿಕೆ ಇದೆ. ಇನ್ನು ಚಿದಂಬರಂ. ಈ ಮೌನಿ ಅಮಾವಾಸ್ಯೆಯ ದಿನದಂದು ಚಿದಂಬರಂನ ನಟರಾಜ ದೇವಸ್ಥಾನಕ್ಕೆ ಕೂಡ ಭೇಟಿಯನ್ನು ನೀಡಬಹುದು. ಇಲ್ಲಿಗೆ ಬರುವಂತಹ ಹೆಚ್ಚಿನ ಭಕ್ತರು ಶಿವಗಂಗಾ ಕೊಳದಲ್ಲಿ ಸ್ನಾನವನ್ನು ಮಾಡ್ತಾರೆ. ಅಮಾವಾಸ್ಯೆಯ ದಿನದಂದು 108 ಔಷಧಿಗಳೊಂದಿಗೆ ತಿಲ್ಲೈಕಾಳಿಗೆ ಅಭಿಷೇಕ ಮತ್ತು ವಿಶೇಷ ಯಜ್ಞವನ್ನು ಮಾಡಲಾಗುತ್ತೆ. ಯಜ್ಞದ ಸಂದರ್ಭದಲ್ಲಿ ಅಪರೂಪದ ಗಿಡಮೂಲಿಕೆಗಳು ಮತ್ತು ಮೆಣಸಿನ ಪುಡಿಯನ್ನು ಸಹ ಅರ್ಪಿಸಲಾಗುತ್ತದೆ. ಈ ಸಮಯದಲ್ಲಿ ಭಕ್ತಿಯಿಂದ ಪ್ರಾರ್ಥಿಸಿದರೆ ಶತ್ರುಗಳ ತೊಂದರೆಗಳು ಮಾಯವಾಗುತ್ತವೆ ಎನ್ನುವಂತಹ ನಂಬಿಕೆ ಇದೆ. ಹಾಗೆ ನೀವು ದುಷ್ಟ ಶಕ್ತಿಗಳಿಂದ ಕೂಡ ಮುಕ್ತಿಯನ್ನು ಪಡೆಯಬಹುದು ಎನ್ನುವ ನಂಬಿಕೆ ಇದೆ. ಹಾಗಾಗಿ ಅಮಾವಾಸ್ಯೆಯ ದಿನದಂದು, ಈ ಮೌನಿ ಅಮಾವಾಸ್ಯೆಯ ವಿಶೇಷವಾದ ದಿನದಂದು ಇಲ್ಲಿಗೆ ಭೇಟಿ ನೀಡುವುದು ತುಂಬಾ ಒಳ್ಳೆಯದು. ಇನ್ನು ತಿರುಮೂರ್ತಿ ಬೆಟ್ಟದಲ್ಲಿರುವಂತಹ ಅಮಾನಲಿಂಗೇಶ್ವರ ದೇವಸ್ಥಾನ. ತಮಿಳುನಾಡು ರಾಜ್ಯದ ತಿರುಮೂರ್ತಿ ಬೆಟ್ಟದಲ್ಲಿ ಅಮಾನಲಿಂಗೇಶ್ವರ ದೇವಸ್ಥಾನ ಇದೆ. ಅಲ್ಲಿ ಶಿವ, ವಿಷ್ಣು ಮತ್ತು ಬ್ರಹ್ಮದೇವನ ಒಟ್ಟಿಗೆ ನೆಲೆಸಿದ್ದಾರೆ. ಅಮಾವಾಸ್ಯೆಯಂದು ದೇವಾಲಯದಲ್ಲಿ ವಿಶೇಷವಾದಂತಹ ಪೂಜೆಯನ್ನು ಮಾಡಲಾಗುತ್ತದೆ. ತ್ರಿಮೂರ್ತಿಗಳು ಒಟ್ಟಿಗೆ ನೆಲೆಸಿರುವಂಥದ್ದೇ ಒಂದು ವಿಶೇಷ. ಅಲ್ಲಿನ ರೈತರು ಸಾಂಪ್ರದಾಯಿಕವಾಗಿ ಅಮಾವಾಸ್ಯೆಯ ದಿನದಂದು ಎತ್ತಿನ ಬಂಡಿಗಳೊಂದಿಗೆ ಬಂದು ತ್ರಿಮೂರ್ತಿಗಳನ್ನು ದರ್ಶನ ಮಾಡ್ತಾರೆ. ಈ ರೀತಿ ದರ್ಶನ ಮಾಡೋದ್ರಿಂದ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎನ್ನುವ ನಂಬಿಕೆ ಇದೆ. ಇನ್ನು ಅಯ್ಯವಡಿ ದೇವಸ್ಥಾನ. ತಮಿಳುನಾಡು ರಾಜ್ಯದ ತಂಜಾವೂರು ಜಿಲ್ಲೆಯ ಕುಂಭಕೋಣಂನಲ್ಲಿ ಅಯ್ಯವಡಿ ದೇವಸ್ಥಾನವಿದೆ. ಇಲ್ಲಿ ಅಯ್ಯವಡಿ ಪ್ರತ್ಯಂಗಿರಾ ದೇವಿ ದೇವಸ್ಥಾನದಲ್ಲಿ ಪ್ರತಿ ಅಮಾವಾಸ್ಯೆಯಂದು ಕೂಡ ಮೆಣಸಿನಕಾಯಿ ವ್ರತ್ವಾಲ್ ಯಾಗವನ್ನು ನಡೆಸಲಾಗುತ್ತದೆ. ವಿಶೇಷವಾಗಿ ಅಮಾವಾಸ್ಯೆಯ ದಿನದಂದು ಈ ಯಾಗದಲ್ಲಿ ಭಾಗವಹಿಸುವವರಿಗೆ ಶತ್ರುಗಳಿಂದ ಯಾವುದೇ ರೀತಿಯ ತೊಂದರೆಯಾಗುವುದಿಲ್ಲ ಎನ್ನುವಂತಹ ವಿಶೇಷವಾದ ನಂಬಿಕೆ ಇದೆ. ಹಾಗಾಗಿ ಈ ಅಯ್ಯವಡಿಯಲ್ಲಿರ್ತಕ್ಕಂಥ ಪ್ರತ್ಯಂಗಿರಾ ದೇವಿ ದೇವಸ್ಥಾನದಲ್ಲಿ ನೀವು ಹೋಗಿ ದೇವಿಯನ್ನು ದರ್ಶನ ಮಾಡುವಂಥದ್ದು ತುಂಬಾ ಒಳ್ಳೆಯದು. ಈಗ ತಿರುಚಿ-ಉರಯೂರ್ ದೇವಸ್ಥಾನ. ತಮಿಳುನಾಡಿನ ತಿರುಚಿ-ಉರಯೂರ್ ದೇವಸ್ಥಾನವು ಕುಂಕುಮವಲ್ಲಿ ಎಂಬಂತಹ ದೇವಿಯನ್ನು ಪೂಜೆ ಮಾಡಲಾಗುತ್ತೆ. ಈ ದೇವಸ್ಥಾನದಲ್ಲಿ ಕುಂಕುಮವಲ್ಲಿ ಎಂಬ ದೇವಿಯನ್ನು ಪೂಜಿಸಲಾಗುತ್ತೆ. ಇಲ್ಲಿಯೂ ಕೂಡ ಅಮಾವಾಸ್ಯೆಯ ಯಾಗವನ್ನು ವಿಶೇಷವಾದಂತಹ ರೀತಿಯಲ್ಲಿ ನಡೆಸಲಾಗುತ್ತೆ.
ಇಲ್ಲಿನ ದೇವರು ಸ್ವಯಂಭೂಲಿಂಗವಾಗಿ ನೆಲೆಸಲಾಗಿದೆ ಎನ್ನುವ ನಂಬಿಕೆ ಇದೆ. ಸ್ನೇಹಿತರೆ, ಇಲ್ಲಿ ಕೂಡ ನೀವು ಮೌನಿ ಅಮಾವಾಸ್ಯೆಯ ದಿನದಂದು ದೇವಿಯ ದರ್ಶನವನ್ನು ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ. ನಿಮಗೆ ಸಾಧ್ಯವಾಗೋದಾದರೆ ನಾನೀಗ ತಿಳಿಸಿಕೊಟ್ಟಂತಹ ದೇವಸ್ಥಾನಗಳಲ್ಲಿ ಯಾವುದಾದರೂ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡುವಂತಹ ಪ್ರಯತ್ನವನ್ನು ಮಾಡಿ. ಖಂಡಿತ ಆ ರೀತಿ ಮಾಡೋದ್ರಿಂದ ಖಂಡಿತ ಒಳ್ಳೆಯದಾಗುತ್ತೆ. ಈ ಒಂದು ವಿಡಿಯೋ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಾಶಿ ಹೊಸ ವಿಷಯದೊಂದಿಗೆ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.